ಹಾಯ್ ನಮಸ್ತೆ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಏರ್ ಕಟ್ ಮಾಡಿಸಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಏರ್ ಕಟ್ ಅಂತ ಅಂದ್ಬಿಟ್ಟು. ಏನಿಲ್ಲ, ಕೌಲು ಥರ ಹೊಡೆದಿತ್ತು ಕೆಳಗಡೆ ಕೂದಲು. ಆಮೇಲೆ ನನಗೆ ಏರ್ ಫಾಲ್ ಬೇರೆ ಜಾಸ್ತಿ ಆಗ್ತಾ ಇತ್ತಲ್ವ, ಹಂಗಾಗಿ ಕಟ್ ಮಾಡಿಸ್ದೆ. ಸರಿ, ಎಲ್ಲರೂ ಹೇಳ್ತಾಯಿದ್ರು ಸ್ಟೈಲ್ನ ಚೇಂಜ್ ಮಾಡ್ಕೋ ಅಂತ ಅಂದ್ಬಿಟ್ಟು. ನನ್ನ ಸ್ಟೈಲ್ನ ನಾನೇ ಬದಲಾವಣೆ ಮಾಡ್ಕೋಬೇಕು ಅಂತಂದು ಏನೇನೋ ಟ್ರೈ ಮಾಡಿದೆ. ಬಟ್ ಅದಾಗಲಿಲ್ಲ. ಈ ಥರ ಹೇರ್ ಸ್ಟೈಲ್ ಓಕೆ ಅಂತ ಅನ್ನಿಸ್ತು. ಸುಮ್ಮನೆ ಎಣ್ಕೊಂಡ್ರೂ ಒಂಥರ ಕೋತಿ ಬಾಲ ಥರ ಕಾಣಿಸ್ತಾ ಇತ್ತು ಕೂದಲೆಲ್ಲ. ಸರಿ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಈ ರೀತಿ ನಾನು ಕಟ್ ಮಾಡಿಸ್ದೆ. ನನಗೆ ಪಾರ್ಲರ್ಗೆ ಹೋದಾಗ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡಿಲ್ಲ ಅಂದರೆ ಯು ಶೇಪ್ ಕಟ್ ಮಾಡಿಸಿ ಅಂತ ಅಂದ್ಬಿಟ್ಟು ಅಂದೆ ನಾನು. ಅವರಂದರು, ಇಲ್ಲ, ಈ ಥರ ಎಲ್ಲ ಮಾಡಬೇಕಂದ್ರೆ ನಿಮಗೆ ಸ್ಟೆಪ್ ಕಟ್ ಮಾಡಿಸ್ತೀನಿ, ಆ ಥರ ಚೆನ್ನಾಗಿ ಕಾಣುತ್ತೆ, ಯು ಶೇಪೆಲ್ಲ ಬೇಡ ಅಂತ ಅಂದರು. ಆಮೇಲೆ ಲೆದರ್ ಕಟ್ ಬರುತ್ತಲ್ಲ, ಅದನ್ನು ಅದು ಬೇಡ ಅಂತ ಅಂದರು. ಅದನ್ನು ಕಟ್ ಮಾಡಿ ಅಂದರೆ ಅದು ಬೇಡ ಅಂದರು. ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ತೀನಿ, ಕರ್ಲಿ ಹೇರಿಗೆ ಚೆನ್ನಾಗಿ ಕಾಣುತ್ತೆ. ಅಂದರೆ ನಿನಗೆ ತೀರಾ ಏನು ಅಸಹ್ಯವಾಗೂ ಕಾಣಲ್ಲ ಮತ್ತು ತುಂಬ ನೀಟಾಗಿ ಕಾಣುತ್ತೆ. ಒಂದೇ ಒಂದು ಕ್ಲಿಪ್ ಹಾಕ್ಕೊಟ್ರೆ ಸಾಕು, ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಅಂದರು. ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ಈ ರೀತಿ ಕಟ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು. ಇದಕ್ಕೆ ಅವ್ರು ಹೇಳಿದರು, ಏನು ಬ್ರೌನ್ ಕಲರು ಮೆಹಂದಿ ಬರುತ್ತಲ್ಲ ಅದನ್ನು ಹಾಕಿ ಅಂತ. ಸರಿ ಆಯಿತು, ನಾನು ಹೆಂಗಿದ್ರು ಹಾಕ್ಬೇಕಂತಲೇ ನಾನು ಬ್ಲ್ಯಾಕು ಮತ್ತು ಬ್ರೌನು ಮೆಹಂದಿ ತೊಗೊಂಬಂದಿದ್ದೆ. ನಾನು ಯಾವಾಗಲೂ ಈ ಗಾರ್ನಿಯರು ಈ ಥರ ಬರುತ್ತಲ್ಲ, ಇಂಡಿಕಾ, ಈ ಥರ ಹಾಕ್ತಾಯಿದ್ದೆ. ಅದು ಸಿಗಲಿಲ್ಲ ನನಗೆ. ಇಲ್ಲೇ ನಿಯರ್ ಬೈ ಅಂಗಡಿ ಇದೆಯಲ್ಲ ನಮ್ಮ ಮನೆ ಮುಂದೆ, ಅಲ್ಲೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೆ. ಅದೇ ನಿಮಗೆ ಒಂದ್ಸರಿ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ, ಈಗ ಒಂದು 2-3 ಬ್ಲಾಗ್ ಹಿಂದೆ ತೊಗೊಂಡೆ. ಅದನ್ನೇ ಇರಲಿ ಆಯಿತು, ಒಂದ್ಸಲಿ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೌನ್ ಕಲರನ್ನೇ ತೊಗೊಂಡೆ. ಬ್ರೌನು ಬ್ಲ್ಯಾಕ್ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ. ಯಾವಾಗಲೂ ನಾನು ಇಂಡಿಕಾನೇ ಹಾಕ್ತಾಯಿದ್ದಿದ್ದು. ಏನು ತೀರಾ ಏನು ಹಾಕ್ತಾಯಿರಲಿಲ್ಲ, 6 ತಿಂಗಳಿಗೋ ವರ್ಷಕ್ಕೋ ಒಂದು ಸತಿ ಹಾಕ್ತಾಯಿದ್ದೆ ಅಷ್ಟೇ. ಅಂದರೆ ಒಂದೊಂದು ಎರಡೆರಡು ಕೂದಲು ಬರೋದಲ್ಲ, ವೈಟ್ ಕೂದಲು ಕನ್ನಡಿಯಲ್ಲಿ ನೋಡ್ತಾ ಆವಾಗ ಅದು ಜಾಸ್ತಿ ಆಗಿಬಿಡುತ್ತೆ, ಹಿಂಗೆ ಬಂದುಬಿಡುತ್ತೆ ಅಂತ ಎಲ್ಲ ಎದುರಿಸೋರು. ಅದಕ್ಕೆ ಅದನ್ನು ಹಾಕ್ತಾಯಿದ್ದೆ ಅಷ್ಟೇ. ಇವಾಗ ಚೆನ್ನಾಗಿದೆ ನನ್ನ ಏರು. ಅಂದರೆ ಕಟ್ ಮಾಡಿಸಿದ್ಮೇಲೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನಿನಗೆ, ಅವಾಗವಾಗ 6 ತಿಂಗಳಿಗೆ ಒಂದ್ಸಲಿ ಕೂದಲು ಕಟ್ ಮಾಡಿಸು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಪಾರ್ಲರವರು. ಸರಿ ಆಯ್ತಕ್ಕ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬಂದೆ. ನಾನು ಮೊಳಕೆ ಕಟ್ಟಿದ್ದೆ ಅಲ್ವ ಫ್ರೆಂಡ್ಸ್, ನಾನು ಹಿಂದಿನ ಬ್ಲಾಗಲ್ಲಿ, ಅದು ಚೆನ್ನಾಗಿ ಮೊಳಕೆ ಬಂದಿತ್ತು. ಕೆಲವರು ಹೇಳೋರು ಹಂಗೇ ಪಾತ್ರೆಗೆ ಹಾಕಿದ್ರೂ ಕೂಡ ನೀರೆಲ್ಲ ಸೋರ್ಕೊಂಡು ಚೆನ್ನಾಗಿ ಬರುತ್ತೆ ಅಂತ. ನಮ್ಮ ಊರ ಸೈಡು ಹಂಗೆ ಮಾಡ್ತಾರೆ, ಪಾತ್ರೆಗೆ ಹಾಕಿ ಇಟ್ಬಿಡ್ತಾರೆ, ಏನು ಬಟ್ಟೆ ಕಟ್ಟೆಲ್ಲ ಇಡೋದಿಲ್ಲ. ನನಗೆ ಈ ಥರ ಅಭ್ಯಾಸ, ಬಟ್ಟೆ ಕಟ್ಬಿಟ್ಟು ಇಡೋಣ, ಏನಾದರೂ ಧೂಳು ಪಾಳು ತುಂಬ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಭಯ. ಅದಕ್ಕೆ ಇನ್ನೇನು ನಾವು ಮೊಳಕೆ ಕಟ್ಟಾದಮೇಲೆ ನಾವು ಕಟ್ಟೋಕ್ಕಿಂತ ಮುಂಚೆನೇ ನೀಟಾಗಿ ಎಲ್ಲನೂ ಸೋಸ್ಬಿಟ್ಟು ತೊಳೆದು ನೀರೆಲ್ಲ ಒಂದು 2-3 ಸತಿ ಬಸ್ಬಿಟ್ಟು ಇಟ್ಟಿರ್ತೀವಿ. ಹಂಗಾಗಿ ಏನು ತೊಳೆಯೋ ಅವಶ್ಯಕತೆ ಇರೋಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿದೆ. ಇವಾಗ ನಾನು ಅದನ್ನು ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಹಾಗೆಯೇ ಈ ಮಕ್ಕಳು ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ರಲ್ವ, ಹಂಗಾಗಿ ಅವರಿಗೆ ಸ್ವಲ್ಪ ಟಿ ವಿಯೆಲ್ಲ ಹಾಕ್ಕೊಟ್ಟು, ಟಿ ವಿಯಲ್ಲಿ ಕಾರ್ಟೂನ್ನ, ಆಮೇಲೆ ಚಿಕ್ಕೊಂದೊಂದು ಸ್ವಲ್ಪ ಅಲ್ಲಿ ಗೊಂಬೆ ಇತ್ತಲ್ಲ, ಅದನ್ನು ಭಾರಿ ಇಷ್ಟಪಡ್ತಾನೆ, ಅದನ್ನೆಲ್ಲ ಕೊಟ್ಟೆ. ಹಂಗೂ ಅವ್ನು ಟಿ ವಿ ಕಡೆಗೆ ಗಮನ ಕೊಡ್ತಾಯಿದ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು, ಇಲ್ಲಿ ನೋಡಿ ಮನೇಲಿ ಒಂದು ವಸ್ತು ಒಂಥವಿರೋದಿಲ್ಲ, ಹಂಗೆ ಮಾಡ್ತಾರೆ. ಅವರೆಲ್ಲ ಮಲ್ಕೊಂಡು ಆದಮೇಲೆ ನಾನು ಮನೆ ಕ್ಲೀನ್ ಮಾಡೋದು. ಅಲ್ಲಿವರೆಗೂ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಕ್ಲೀನ್ ಮಾಡ್ದಂಗೆ ಒಂದು ಕಡೆಯಿಂದ ಹಾಳಾಗ್ತಾ ಇರುತ್ತೆ. ಹಂಗಾಗಿ ಈ ಥರ ಬಾಲ್ಕನಿಯಲ್ಲಿ ನಾವು ಏನು ಸ್ಟಿಕ್ ಇದೆಯಲ್ಲ ಕರ್ಟನ್ ಹಾಕೋದು, ಅದು ಹಾಳಾಗಿದೆ. ಫುಲ್ ಒಂಥರ ತುಕ್ಕಿಡ್ದಂಗೆ ಆಗಿತ್ತು. ಅದನ್ನು ಟ್ರೈ ಮಾಡಿದ್ದು, ಅದು ಒಂದು ಸಲ ಕಳಚ್ಕೊಂಡು ಬಿದ್ದೋಯ್ತು. ಅದಕ್ಕೆ ನಾವು ಅಲ್ಲಿಗೆ ದಾರ ಕಟ್ಬಿಟ್ಟು ಈ ಥರ ಕರ್ಟನ್ ಹಾಕಿರೋದು. ಇದನ್ನು ಈ ರೀತಿ ಕಂಬಿಗೆ ಸಿಗಿಸ್ತೀನಿ ಬೆಳಕು ಬರಬೇಕು ಅಂತ. ಅಂದರೆ ಅದನ್ನು ಬಾಗಿಲು ಓಪನ್ ಮಾಡ್ತೀನಿ, ಯಾವಾಗಲೂ ಅಲ್ಲ, ಒಂದೊಂದು ಸಲ ಓಪನ್ ಮಾಡ್ತೀನಿ. ಇಲ್ಲಾಂದರೆ ಅಲ್ಲೇ ಹೋಗ್ಬಿಟ್ಟು ಕುತ್ಕೊಂಡಿರ್ತವೆ. ಇಲ್ಲ ಏನಾದರೂ ರಿಮೋಟೋ ಏನಾದರೂ ಕೈ ಸಿಕ್ಕಿದ್ರೆ ನಮ್ಮ ಚಿಕ್ಕೋನು ತೊಗೊಂಡು ಕೆಳಗಡೆ ಹಾಕ್ಬಿಡ್ತಾನೆ. ಹಂಗಾಗಿ ಅದನ್ನು ಬಾಲ್ಕನಿ ಜಾಸ್ತಿ ತೆಗಿಯೋಕ್ಕೆ ಹೋಗೋಲ್ಲ. ನಾನು ಇದ್ದಂಗೆ ಮಾತ್ರ ಫ್ರೀಯಾಗಿ ಕುತ್ಕೊಂಡಿದ್ದೀನಿ ಅಂದಾಗ ಮಾತ್ರ ಬಾಲ್ಕನಿ ಡೋರ್ನ ಓಪನ್ ಮಾಡ್ತೀನಿ. ಇವಾಗ ನಾನು ಮೊಳಕೆ ಹುಳಿಕಾಳು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಕುಕ್ಕರಾಗೆ ಹಾಕಿ ಬೇಯಿಸ್ತಾಯಿದ್ದೀನಿ. ನೀರು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಮೊಳಕೆ ಕಟ್ಟಿರೋ ಕಾಳನ್ನ ಹಾಕ್ತಾಯಿದ್ದೀನಿ, ಎಷ್ಟು ಬೇಕಷ್ಟು ನೋಡಿಕೊಂಡು. ಇನ್ನೊಂದು ಸ್ವಲ್ಪ ಇದ್ದರೆ ಮೊಳಕೆ ಹುಳ್ಳಿಕಾಳು ಸಾಂಬಾರು, ಮಸಾಲೆ ಸಾಂಬಾರು ಬರುತ್ತಲ್ಲ, ಅದನ್ನು ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಈ ರೀತಿ ಚೆನ್ನಾಗಿ ಉದ್ದುದ್ದಾಗಿ ಮೊಳಕೆ ಬಂದಿದೆ.
ಈ ಏನೋ ಡಯಟ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಈ ಥರ ಎಲ್ಲ ಕಾಳುಗಳು ತಿಂತಾರಲ್ವ, ಅವ್ರಿಗಿನ್ನೂ ಚೆನ್ನಾಗಿರುತ್ತೆ. ಹುಳ್ಳಿ ಕಾಳಿಗಿಂತ ಹೆಸ್ರು ಕಾಳು ತಿಂತಾರೆ ನೋಡಿ, ಮೊಳಕೆ ಕಟ್ಟಿರೋದು ಹೆಸ್ರು ಕಾಳು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಒಂದು 3 ವಿಷಲ್ ಬರೆಸ್ತೀನಿ. ನಮ್ಮ ಕುಕ್ಕರಲ್ಲಿ 3 6 ಬರಬೇಕು. ಬೇಗ ಬೇಗ ಬೇಯಲ್ಲ, ಇದು ಲೋಕಲ್ ಕುಕ್ಕರ್ ಅಲ್ವಾ. ಅಂದರೆ ಮುನಿರತ್ನಮ್ ಕೊಟ್ಟಿರೋ ಕುಕ್ಕರ್ ಇದು. ಆವಾಗ ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ಆವಾಗಲಿಂದ ಇದುವರೆಗೂ ಐತೆ ನೋಡ್ರಿ. ಇದನ್ನ ಇಟ್ಕೊಂಡಿದ್ದೀನಿ ನಾನು. ಬೆಂಗಳೂರಲ್ಲಿದ್ದು ಅಲ್ಲಿಂದ ಊರಿಗೆ ಹೋಗಿ ಊರಿಂದ ಮತ್ತೆ ಇಲ್ಲಿಗೆ ಬಂದೈತೆ. ಹಂಗಾಗಿ ಅಷ್ಟೊಂದು 6 ವಿಷಲ್ ಹಾಕ್ಸ್ಬೇಕು. ರೈಸಿಗೇ ಒಂದು 6-7 ವಿಷಲ್ ಹಾಕ್ಸ್ಬೇಕು. ಹಂಗಾಗಿ ಇದೊಂದು ಕುಕ್ಕರ್ಗೆ ಇಟ್ಟೆ. ಆಮೇಲೆ ಇವಾಗ ನೋಡಿ ಮೆಹಂದಿ ಪುಡಿನ ಕಲಸಿಡ್ತಾ ಇದ್ದೀನಿ. ಇವಾಗ ಕಲಸಿಟ್ರೆ ಒಂದು ಅರ್ಧ 1 ಅವರ್ ನೆನ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಫ್ರೀ ಆದಾಗ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ಎತ್ತಿಡ್ತಾ ಇದ್ದೀನಿ. ನಮ್ಮ ಸ್ಟೈಲ್ನ ನಾವು ಬದಲಾವಣೆ ಮಾಡ್ಕೋಬೇಕು, ಒಂದೇ ಥರ ಇದ್ರಾಗಲ್ಲ. ಕೆಲವ್ರು ನನ್ನ ಫ್ರೆಂಡ್ಸ್ ಕ್ಲೋಸ್ ಆಗಿರೋರು ಇಲ್ಲೇ ಬೆಂಗಳೂರಲ್ಲಿ ಹೇಳ್ತಾರೆ, ಏನು ಇನ್ನೂ ಹಳ್ಳಿ ಥರನೇ ಇದೆಯಾ, ಅಯ್ಯೋ ಒಂಚೂರು ಚೇಂಜ್ ಆಗು, ಎಲ್ಲರೂ ಚೇಂಜ್ ಆಗಿದ್ದಾರೆ, ನೀನು ಯಾಕಿದೆಯಾ ಅಂದರೆ ಫುಲ್ ಚೇಂಜ್ ಆಗು, ಮಾಡ್ರನ್ ಆಗು ಅಂತ ನಾವೆಲ್ಲ ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ನೀನು ಚೇಂಜ್ ಆಗಬೇಕು ಅಲ್ಲ. ಅಂದರೆ ನೀನು ಒಂದು ಯೂಟ್ಯೂಬರು, 4 ಜನ ನಿನ್ನ ಗುರುತಿಸ್ತಾರೆ ಅಂದರೆ ನಿನ್ನ ತನನ ನೀನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊ. ಲೈಫ್ ಸ್ಟೈಲು ಅಂತ ಅಂದರೆ ಸ್ಟೈಲನ್ನು ಚೇಂಜ್ ಮಾಡ್ಕೊ ಸಾಕು ಅಂತ ಅಂದ್ಬಿಟ್ಟು ಎಲ್ಲರೂ ಬರೀ ಅದೇ ಹೇಳೋರು. ಎಲ್ಲರೂ ಹೋದರೆ ಸಾಕು. ನಮ್ಮ ಏರಿಯಾದಲ್ಲೇ ಗುರುಗುಂಟೆಪಾಳ್ಯದಲ್ಲೇ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ನೈಟಿ ಏನಾದರೂ ಹಾಕೊಂಡು ಹೋಗ್ತಾಯಿದ್ರೆ ಏನೋ ಒಂಥರ ನನ್ನ ಮಾತಾಡಿಸ್ಬೇಕೋ ಬೇಡವೋ ಅನ್ನೋ ಥರನೇ ನೋಡ್ತಿರ್ತಾರೆ. ಅಂದರೆ ಪೂಜಾ ಲೋಕ ಕನ್ನಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಮೇಲಿಂದ ಕೆಳಗೆ ನೋಡ್ತಾರೆ. ಅವ್ರು ನೋಡೋ ದೃಷ್ಟಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನೋಡೋ ದೃಷ್ಟಿ ನಮ್ಮ ಕಣ್ಣಲ್ಲಿ ನಾವು ನೋಡ್ಕೋಬೋದು, ಅವ್ರು ಹೆಂಗೆ ಮನಸ್ಸಲ್ಲಿ ಹಿಂಗೆ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಹಂಗಾಗಿ ಅಷ್ಟೇ ಅವರು, ನಾನು ಒಳ್ಳೆ ಜಡೆ ಗಂಟು ಹಾಕ್ಕೊಂಡು ಈ ಥರ ಎಲ್ಲ ಎಷ್ಟೊಂದು ಸಲ ಆಗ್ಬಿಟ್ಟಿದೆ. ಈ ಥರ ಏನೋ ನೋಡಿಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ಏನೋ ಮಾತಾಡ್ಸೋಣ ಬೇಡವೋ ಅನ್ನೋ ಥರ ಹೋಗ್ತಾರೆ. ಹಂಗಾಗಿ ಎಲ್ಲರೂ ನನ್ನ ಫ್ರೆಂಡ್ಸ್ ಅದನ್ನೇ ಹೇಳ್ತಾರೆ, ನಿನ್ನ ಸ್ಟೈಲ್ನ ನೀನು ಚೇಂಜ್ ಮಾಡ್ಕೋ ಅಂತ ಅಂದ್ಬಿಟ್ಟು. ಹಂಗಾಗಿ ನನ್ನ ಸ್ಟೈಲ್ನ ಸ್ವಲ್ಪ ನಾನು ಮಾಡ್ರನ್ನಾಗಿ ಚೇಂಜ್ ಮಾಡ್ತಾಯಿದ್ದೀನಿ. ಆದರೆ ಲೈಫ್ ಸ್ಟೈಲ್ ಮಾತ್ರ ಹಿಂಗೇ ಇರುತ್ತೆ. ಅಂದರೆ ಒಂದು ಸಕ್ಸಸ್ ತಗೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿರ್ತೀನಿ. ಆ ಥರ ಲೈಫ್ ಸ್ಟೈಲ್ ಇರುತ್ತೆ. ಬಟ್ ಇನ್ನೆಲ್ಲ ಓವರಾಗಿ ಆ ಥರ ಎಲ್ಲ ಇರೋದಿಲ್ಲ, ಅಷ್ಟೇ. ಶೋಕಿ ಥರ ಮಾಡೋದು ಆ ಥರ ಇರೋದಿಲ್ಲ. ಮಾಮೂಲಿ ಲೈಫ್ ಸ್ಟೈಲ್ ಹೆಂಗಿದೆ ನನ್ನ ರೋಟೀನು ಹಂಗೆ ಇರುತ್ತೆ. ಒಟ್ಟಿನಲ್ಲಿ ನನ್ನ ಸ್ಟೈಲ್ ಒಂಥರ ಪೂರ್ತಿ ಹಳ್ಳಿ ಇದರಲ್ಲಿರೋ ಥರ ಇರಲ್ಲ. ಒಂದು ಸ್ವಲ್ಪ ಏನೋ ಹೇಳ್ತಾರಲ್ಲ, ಹಳ್ಳಿ ಗುಗ್ ಥರ ಇದೆಯಾ, ಹಂಗಿದೆಯಾ ಹಿಂಗಿದೆಯಾ ಅಂತ ಹೇಳ್ತಾರಲ್ಲ, ಆ ಥರ ಇರೋದಿಲ್ಲ. ಮಾಡ್ರನ್ನಾಗಿ ಈ ಥರ ಕೆಲಸಗಳು ಹಳ್ಳಿ ವಾತಾವರಣಕ್ಕೆ ಹಳ್ಳಿ ಥರನೂ ಇರಬೇಕು, ಸಿಟಿ ವಾತಾವರಣಕ್ಕೆ ಸಿಟಿ ಥರನೂ ಇರಬೇಕು. ಈ ಥರ ಒಂದು ಸಂಸಾರಸ್ಥೆ ಆಗಿ ಒಂದು ಮನೆ ಗೃಹಿಣಿಯಾಗಿ ಹೆಂಗಿರಬೇಕು ಹಂಗೂ ಇರ್ತೀನಿ. ಆ ಥರ ಎಲ್ಲನೂ ನಿಭಾಯಿಸೋ ಥರ ಇರ್ತೀನಿ ಅಷ್ಟೇ. ಒಟ್ನಲ್ಲಿ ನನ್ನನ್ನು ನಾನು ಬದಲಾಯಿಸ್ಕೊತಾ ಇದ್ದೀನಿ, ಅಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಹಾಗೆಯೇ ಮನಿ ಪ್ಲ್ಯಾಂಟ್ ಇತ್ತು. ಮನಿ ಪ್ಲ್ಯಾಂಟನ್ನು ನಾನು ತೊಳೆದೇ ಇರಲಿಲ್ಲ. ಈ ಮನೆಗೆ ಬಂದಾಗಿಂದ ನೀರನ್ನು ಬದಲಾಯಿಸಿರಲಿಲ್ಲ. ಆಗಲೇ 2 ತಿಂಗಳಾಗ್ತಾ ಬಂತು ಈ ಮನೆಗೆ ಬಂದಮೇಲೆ. ಅದಕ್ಕೆ ನೀರೆಲ್ಲ ಚೇಂಜ್ ಮಾಡಿಬಿಟ್ಟೆ. ಅದರಲ್ಲಿ ಅರ್ಧ ಆಗಿತ್ತು ಆಲ್ರೆಡಿ ನೀರು. ಅದಕ್ಕೆ ಆ ನೀರನ್ನು ಚೆಲ್ಬಿಟ್ಟು ಬೇರೆ ನೀರನ್ನು ಹಾಕಿ ಇವಾಗ ಮನಿ ಪ್ಲಾಂಟ್ನ ತೊಳೆದ್ಬಿಟ್ಟು ನೋಡಿ, ಬೇರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬೇರೆಲ್ಲನೂ. ಇದು ಆಲೂ ಕಿಚನ್ ಇದ್ವಲ್ಲ ಮನೆ, ಆವಾಗಲಿಂದನೂ ಈ ಮನಿ ಪ್ಲಾಂಟ್ ಇದೆ, ಒಂಚೂರು ಒಣಗೋಗಿಲ್ಲ. ನಾನು ಬಾಣ್ತನಕ್ಕೆ ಅಂತ ಹೋದಾಗಲೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು. ಇನ್ನೂ ನೀರೇ ಇರಲಿಲ್ಲ, ಆದರೂ ಬೇರಲ್ಲಿ ಬೆಳ್ಕೊಂಡು ಚೆನ್ನಾಗಿತ್ತು. ಅದು ಇದರಲ್ಲೇ ಕಟ್ ಮಾಡಿ ಎಷ್ಟೊಂದು ಪ್ಲ್ಯಾಂಟ್ಸ್ಗಳು ಮಾಡಿದ್ದೆ ಅಂದರೆ ಆ ಮನೆಯಿಂದ ಬರ್ಬೇಕಾದ್ರೆ ಬಿಟ್ಬಿಟ್ಟು ಬಂದೆ ಅಷ್ಟೇ. ಹಾಗೆಯೇ ಇವಾಗ ನಾನು ಕಡಲೆಪುರಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು, ಚುರುಮುರಿ ಬರುತ್ತಲ್ಲ ಆ ಟೈಪಲ್ಲಿ ಮಾಡೋಣ ಅಂತ. ಮನೇಲಿ ಹೆಂಗೂ ಇತ್ತಲ್ವ, ಕ್ಯಾರೆಟು, ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಹಾಗೆಯೇ ಕೊತ್ತಂಬರಿ, ಆಮೇಲೆ ಇದು ಚೋಚ ಬರುತ್ತಲ್ಲ, ಆಮೇಲೆ ಮಿಕ್ಸ್ಚರು, ಆಮೇಲೆ ಮಸಾಲೆ ಕಡಲೆ ಬೀಜ, ಆಮೇಲೆ ನನ್ನ ಮಗನ ಕುರ್ಕುರೆ ಅಂತ ತೊಗೊಂಬಂದಿದ್ದೆ, ಅದು ರೌಂಡ್ ಶೇಪ್ ಕುರ್ಕುರೆ ಬರುತ್ತಲ್ಲ ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಉಪ್ಪು, ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಏನೂ ಇಲ್ಲ ಅಂತ ಅಂತಿದ್ರಲ್ಲ ಹುಡುಗರು, ತಿನ್ನೋದಕ್ಕೆ ಯಾವಾಗಲೂ ಅಂಗಡಿಗೆ ಕರ್ಕೊಂಡು ಹೋಗ್ಬೇಕು, ಅಂಗಡಿಗೆ ಕರ್ಕೊಂಡೋದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಬರೀ ಅದು ಏನೋ ಅವು ಲಾಲಿಪಾಪ್ ಅಂತೆ, ಬರೀ ಜಂಕ್ ಫುಡ್ ಕೇಳೋದು. ಕೊಡಿಸಿ ಆಮೇಲೆ ಊಟ ತಿನ್ನಲ್ಲ ಸರಿಯಾಗಿ. ನನಗೆ ಒಂದೊಂದು ಸಲ ಸಿಟ್ಟು ಬಂದುಬಿಡುತ್ತೆ, ಒಂದೊಂದು ಸಲ ಹೊಡೆಯೋದೇನು ಸಿಕ್ಕಾಪಟ್ಟೆ ಹೊಡಿತೀನಿ ಹೇಳಿ.
ಮಕ್ಕಳಂದಮೇಲೆ ಹೊಡೆಯೋದು ಬೈಯೋದು ಕಾಮನ್ನೇ ಇರುತ್ತಲ್ವ. ಇಬ್ಬರು ಮಕ್ಕಳು ಒಂಚೂರು ಅನ್ನ ತಿನ್ನಲಿಲ್ಲ, ಒಂದು ತುತ್ತು ಅನ್ನ ತಿನ್ನಲಿಲ್ಲ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಈ ಥರ ಬೇಡ, ಅಂಗಡಿಗೆ ನಡಿ ಅಂತಿದ್ದ ನಮ್ಮ ದೊಡ್ಡ ಮಗ. ಅದಕ್ಕೆ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಇವಾಗ ಈ ರೀತಿ ಮಾಡಿಕೊಡ್ತಾಯಿದ್ದೀನಿ. ಅವನು ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಈ ಥರ ನಾವೆಲ್ಲಾದರೂ ಹೋದಾಗ ನಾನೇ ನಮ್ಮ ಮನೆಯವರು ಮಸಾಲೆ ತೊಗೊಂಡಾಗ ನಾನು ಬೇಲ್ಪುರಿ ತೊಗೊಂಡಾಗ ನನ್ನ ಮಗ ಬೇಲ್ಪುರಿಗೆ ಜಾಸ್ತಿ ಇಷ್ಟಪಡೋದು. ಅದರಲ್ಲೂ ಸ್ವೀಟ್ ಬೇಲ್ಪುರಿ ಬರುತ್ತಲ್ಲ, ಅದು ಇಷ್ಟಪಡ್ತಾನೆ. ಅದಕ್ಕೆ ಸ್ವೀಟ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಖಾರನೇ ಮಾಡಿದ್ದೆ. ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದು, ತೀರಾ ಖಾರ ಆದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಬಂದು ಅವನಿಗೂ ಚಿಕ್ಕವನಿಗೂ ತಿನ್ನಿಸ್ತಾ ಇದ್ದೀನಿ. ದೊಡ್ಡವನಿಗೆ ಹಾಕ್ಕೊಟ್ಟಿದ್ದೀನಿ, ಒಂದು ಸ್ಪೂನ್ ಹಾಕ್ಬಿಟ್ಟು ಅವ್ನು ತಿಂತ ಕೂತ್ಕೊಂಡಿದ್ದ. ಈಗ ನಾನು ಏನಾದರೂ ನಾನು ಇದ್ದಂಗೆ ಮಾತ್ರನೇ ಮೇಯ್ನ್ ಡೋರ್ ಓಪನ್ ಮಾಡ್ತೀನಿ, ಇಲ್ಲ ಅಂತಂದರೆ ಮಾಡಲ್ಲ. ಚಿಕ್ಕವನು ಏನು ಮಾಡ್ತಾನೆ, ಕಂಬಿಗಳಿದೆಯಲ್ಲ ಫುಲ್ಲು ಎಲ್ಲ ಸೆಕ್ಯೂರಿಟಿಯಾಗಿಲ್ಲ, ಬರೀ ಕಂಬಿಗಳು ಮಾತ್ರ ಇದೆ, ನುಸ್ಕೊಂಡು ಬಿದ್ದೋಗ್ಬಿಟ್ರೆ ಕೆಳಗಡೆ ಅಂತ ಭಾರಿ ಭಯ. ಹಂಗಾಗಿ ನಾನು ಇದ್ದಾಗ ಮಾತ್ರ ಮೇನ್ ಡೋರ್ನ ಓಪನ್ ಮಾಡ್ತೀನಿ. ಹಾಗೆಯೇ ತುಳಸಿ ಗಿಡ ನಾನು ಊರಿಗೆಲ್ಲ ಹೋಗಿ ಬಂದು ಎಲ್ಲ ಈ ಥರ ಫುಲ್ ಒಣಗೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ನೀರು ಹಾಕು ಅಂತ ಅಂದ್ಬಿಟ್ಟು, ಹಂಗೂ ನೀರು ಹಾಕಿಲ್ಲ ಅವರು. ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ, ನಾನು ಬಂದು ನೀರು ಹಾಕ್ತಾ ಇದ್ದೀನಲ್ಲ. ಹಂಗಾಗಿ ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆಯಲ್ವ, ಈ ರೀತಿ ಅಂದರೆ ಎಲೆಗಳಿಗೆಲ್ಲನೂ ನೀರು ಹಾಕ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಏನು ಅದು ದಾಸವಾಳ ಗಿಡ ಇತ್ತಲ್ಲ, ಅದು ಪೂರ್ತಿ ಒಣಗೋಗ್ಬಿಟ್ಟಿದೆ. ಅದಕ್ಕೂ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಚಿಗುರುತ್ತೋ ಅಷ್ಟು ಚಿಗುರುಲಿ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಹಾಗೆಯೇ ಸ್ವಲ್ಪ ಹೊತ್ತು ಕಾರ್ಟೂನ್ ಹಾಕ್ಕೊಟ್ಟಿದ್ದೆ. ಇನ್ಫೋಬೆಲ್ಸ್ ಅವು ಭಾರಿ ಇಷ್ಟಪಡ್ತವೆ ನಮ್ಮ ಮಕ್ಕಳು, ಅದಕ್ಕೆ ಅದನ್ನೇ ಹಾಕ್ಕೊಟ್ಟಿದ್ದೆ. ಇವಾಗ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಟ್ಟು ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಮೊಳಕೆ ಬಂದಂಗೆ ಆಗಿತ್ತು ಕಾಯಿ, ಅದಕ್ಕೆ ನೋಡ್ತಾ ಇದ್ದೀನಿ ಇದು ಏನಾದರೂ ಮೊಳಕೆ ಬಂದಿದೆಯಾ ಅಂತ. ಬಟ್ ಬಂದಿತ್ತು ಫ್ರೆಂಡ್ಸ್, ಚಿಕ್ಕದಾಗಿ ಸ್ವಲ್ಪ ಬಂದಿತ್ತು, ಒಳಗಡೆಯಿಂದ ಬರ್ತಾ ಇದೆ ಇವಾಗ. ಆ ಥರ ಇತ್ತು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ನಾನು ಈ ಮನೆಗೆ ಬಂದಮೇಲೆ ನಮ್ಗೆ ಈ ಬಾಗಿಲಿಗೆ ಯಾವತ್ತೂ ಹೋಗಿರಲಿಲ್ಲ. ಬಟ್ ಏನೋ ಒಂದು ಖುಷಿ ನಮಗೆ, ಇದು ಕೂಡ ಬರ್ತಾ ಇದೆಯಲ್ಲ ಇವಾಗ ಚಿಗುರುಕೊಂತಾ ಇರೋದು. ಅದಕ್ಕೆ ಇರಲಿ, 2 ಕಾಯಿ ಬಂದಿದೆ ಈ ಮನೆಯಲ್ಲಿ. ಹಂಗಾಗಿ ನನಗೆ ಒಂಥರ ಖುಷಿ ಆಯಿತು. ಯಾರೋ ಕೆಲವ್ರು ಹೇಳ್ತೀರಾ ಸಬ್ಸ್ಕ್ರೈಬರ್ಸು, ಏನೂ ಕೂಡ ಹೇಳ್ಕೊಬೇಡಿ ಪೂಜಾ, ಹೇಳ್ಕೊಂಡ್ರೆ ತುಂಬ ಒಂಥರ ಕಣ್ಣು ಬಿದ್ದುಬಿಡುತ್ತೆ, ಅದಾದಮೇಲೆ ಏನು ಕೆಲಸಗಳು ನಾವು ಏನು ಹೇಳ್ಕೊಂಡಿರ್ತೀವಿ ಅದೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಹಂಗಾಗಿ ಹೇಳ್ಕೊಬಾರ್ದು ಅಂದ್ಕೊತೀನಿ. ನನ್ನ ವ್ಯೂವರ್ಸಿಗೆ ನಾನು ಹೇಳ್ಕೊಂಡ್ರೆ ತಪ್ಪೇನಿಲ್ಲ ಅಂತಲೂ ಒಂದೊಂದ್ಸಲಿ ಅನಿಸುತ್ತೆ. ಆದರೂ ಕೆಲವರು ವ್ಯೂವರ್ಸ್ ಇರ್ತಾರಲ್ಲ, ಎಲ್ಲರೂ ಅಲ್ಲ, ಕೆಲವರು ವ್ಯೂವರ್ಸ್ ಇರ್ತಾರಲ್ಲ, ಅಂದರೆ ನಮಗೆ ಹತ್ತಿರದಂತಹ ರಿಲೇಟಿವ್ಸು ಆಗಿರ್ಬೋದು, ಬೇರೆ ಫ್ರೆಂಡ್ಸು, ಈ ಥರ ಆಗಿರ್ಬೋದು, ಅವ್ರುಗಳೆಲ್ಲನೂ ಒಂಥರ ಬೇರೆ, ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು ಆ ಥರ ಬಂದ್ಬಿಡ್ತು, ಈ ಥರ ಬಂದ್ಬಿಡ್ತು, ಸುಮ್ಮನೆ ಅವ್ರ ಕಣ್ಣು ದೃಷ್ಟಿನೇ ನಿಮ್ಮ ಕೆಲಸಗಳು ಹಾಳು ಮಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಅದು ನಿಜಾನೇ, ಹೇಳ್ಕೊಬಾರ್ದು. ಫಸ್ಟು ಕೆಲಸ ಮಾಡಿಬಿಟ್ಟು ಆಮೇಲೆ ಹೇಳ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೂ ಇದು ಬಂತಲ್ವ, ಅದಕ್ಕೆ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳ್ಕೊಂಡೆ. ಅದನ್ನೇ ಎಲ್ಲ ತೆಗೆದುಬಿಟ್ಟು ಮಸಾಲೆನ ಅಂದರೆ ಸಾಂಬಾರನ್ನ ಮಾಡಿದ್ದೀನಿ. ಕಾಳಿಗೆಲ್ಲನೂ ಒಗ್ಗರಣೆ ಕಾಯಬೇಕಾಗಿತ್ತು, ಅದೊಂದೇ ಇದ್ದಿದ್ದು ಕಾಯಿ, ಅದಕ್ಕೆ ಅದನ್ನೇ ಒಡೆದು ಎಲ್ಲ ಮಾಡಿದೆ. ಅದು ಬೇರೆ, ಈ ಕಾಯಿ ಏನಕ್ಕೆ ಇಟ್ಟಿದ್ದು ಅಂದರೆ ಕಳಶಕ್ಕೆ ಇಟ್ಟಿದ್ದೆ ನಾನು. ಇದೇ ಕಾಯಿ ಇನ್ನು ಮುಂದೆ ಕಳಶಕ್ಕೆ ಇಡೋದಿಲ್ಲ ಕಾಯಿಗಳನ್ನ, ಯಾಕಂದರೆ ಮನೆಯಲ್ಲಿ ಬರೀ ಫೋಟೋ ಪೂಜೆ ಮಾಡ್ತೀನಿ ಅಷ್ಟೇ, ಇನ್ನೇನು ಹೋಗ್ತೀವಲ್ಲ. ಹಂಗಾಗಿ ಕಳಶ ಪೂಜೆದು ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಟ್ಟು ಬರೀ ಫೋಟೋ ಪೂಜೆ ಮಾಡ್ತೀವಿ. ಊರಲ್ಲೂ ಅಷ್ಟೇ, ನಾವೇನು ಕಳಶ ಇಡೋದಿಲ್ಲ, ಫೋಟೋನೇ. ಮತ್ತು ದೀಪ, ಗೂಡಲ್ಲಿ ದೀಪ ಇದೆ ನೋಡಿ, ನಾನು ಇನ್ನೊಂದು ಸಲ ತೋರಿಸ್ತೀನಿ ಊರಿಗೆ ಹೋದಾಗ. ಅದು ದೀಪ ಎಲ್ಲರ ಮನೇಲೂ ಇರುತ್ತೆ. ಅಲ್ಲಿ ನಮ್ಮ ಇಡಿಗ್ರಟ್ಟಿ ಎಲ್ಲ ಮನೇಲೂ ಆ ಥರ ದೀಪ, ಮಂಗಳವಾರದ ದೀಪ, ಶನಿವಾರದ ದೀಪ ಅಂತಲೂ ಇರುತ್ತೆ. ನಮ್ಮನೆ ಶನಿವಾರದ ದೀಪ ಇಲ್ಲ, ಮಂಗಳವಾರದ ದೀಪ ಇದೆ, ಅಲ್ಲಿಗೆ ಪೂಜೆ ಮಾಡ್ತೀವಿ ನಾವು. ಸಗಣಿನ ಇಟ್ಟು ಅಲ್ಲಿಗೆ ಮಣ್ಣಿನ ದೀಪ ಇಟ್ಟು ಅಲ್ಲಿಗೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ಮಂಗಳವಾರದ ಹೊತ್ತು ಪೂಜೆ ಮಾಡ್ತೀವಿ. ಮತ್ತು ಡೈಲಿ ಸಂಜೆ ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಬೆಳಗ್ತೀವಿ. ಆ ಥರ ನಾನು ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಹಳೆ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ, ಬಟ್ ನೀವು ಹೊಸ ವ್ಯೂವರ್ಸ್ ಆಗಿರೋರು, ಹೊಸ ಸಬ್ಸ್ಕ್ರೈಬರ್ಸ್ ಆಗಿರೋರು, ಗೊತ್ತಿಲ್ಲ ಅನ್ನೋರಿಗೆ ತೋರಿಸ್ತೀನಿ ಅಷ್ಟೇ. ಹಾಗೆಯೇ ಇವಾಗ ನಾನು ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ವ, ಬಸ್ಸಾರನ್ನ ಮಾಡಿಕೊಂಡೆ. ತೀರಾ ಏನು 2 ಕುದಿ ಬಂದರೆ ಸಾಕು ನಮ್ಮದು ಬಸ್ಸಾರು ಅಲ್ಲಿಗೆ ರೆಡಿ ಆಗೋಗುತ್ತೆ. ಅದಕ್ಕೇನು ಒಗ್ಗರಣೆ ಏನು ಹಾಕಲ್ಲ, ಬಸ್ತಿರೋ ಅಂಥ ನೀರು ಅಂದರೆ ಕಾಳು ಬೆಂದಿರುತ್ತಲ್ಲ ಅದು, ಆಮೇಲೆ ಮಸಾಲೆನ ಇಷ್ಟು ಹಾಕ್ಬಿಟ್ಟು 1-2 ಕುದಿಯೋವರೆಗೂ ಬೇಯಿಸ್ಬಿಟ್ಟು ಎತ್ತಿಟ್ಟು ಇವಾಗ ನಾವು ಕಾಳು ಒಗ್ಗರಣೆ ಹಾಕ್ತೀವಿ. ಅದೇ ಕಾಳು ಒಗ್ಗರಣೆಗೆ ಎಣ್ಣೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಹಸಿರು ಮೆಣ್ಸಿನ್ಕಾಯಿನೂ ಹಾಕ್ಬೋದು. ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ.
ಈರುಳ್ಳಿ ಆಮೇಲೆ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಾಕಿರ್ತೀವಿ ಬೇಯಬೇಕಾದ್ರೆ, ಆದರೂ ಕಮ್ಮಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊತೀನಿ. ಆಮೇಲೆ ತೆಂಗಿನಕಾಯಿನೂ ಹಾಕಿದ್ದೀನಿ. ಇದ್ರ ಜೊತೆಗೆ ಕಾಳು ಬೇಯಿಸ್ಕೊಂಡಿರೋದು, ಅದರ ಜೊತೆಗೆ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದು ಒಂದು ಸೌಟಷ್ಟು ಮಸಾಲೆನ ಕಾಳಿಗೆ ಒಗ್ಗರಣೆಗೂ ಕೂಡ ಹಾಕ್ಕೊತೀನಿ. ಯಾಕಂದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಗ್ಗರಣೆನ ಬೇಯಿಸ್ಕೋಬೇಕು. ನೀರೆಲ್ಲ ಹಿಂಗೋವರೆಗೂ ಹುಡಿಯಾಗಿರುತ್ತಲ್ಲ ಕಾಳು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ರೊಟ್ಟಿ ಈ ರೀತಿ ಎಲ್ಲದಕ್ಕೂ ಬಳಸ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಇಲ್ಲಿಗೆ ಬಸ್ಸಾರಿನ ಕಾಳು ಎಲ್ಲ ರೆಡಿ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರು ಬರಲ್ಲ, ಯಾಕಂತಂದರೆ ಲೇಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಹೊರಗಡೆನೇ ತಿನ್ಕೊತೀನಿ ಅಂದರು. ಹಂಗಾಗಿ ಇವಾಗ ಮುದ್ದೆನೂ ಮಾಡ್ತಾಯಿಲ್ಲ, ರೈಸ್ ಇದೆ. ಹಂಗಾಗಿ ರೈಸ್ ಊಟ ಮಾಡ್ಕೊತೀನಿ, ಮಕ್ಳಿಗೆ ತಿನ್ನಿಸ್ಬಿಟ್ಟು ನಾನು ಊಟ ಮಾಡ್ಕೊತೀನಿ. ನೈಟು ಮುದ್ದೆ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಮುದ್ದೆ ತಿರುವಿ ಊಟ ಮಾಡೋದು ಅಷ್ಟೇ. ಈ ಥರ ಮಧ್ಯಾಹ್ನನೇ ಸಾಂಬಾರು ಬೆಳಗ್ಗೆನೇ ಅಡುಗೆನೇ ಮಾಡಿಬಿಟ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೈಟು ಬೇಗನೂ ಮಲ್ಕೋಬೋದು, ವೀಡಿಯೋ ಎಡಿಟಿಂಗೆಲ್ಲ ಬೇಗ ಮಾಡ್ಕೋಬೋದು, ಮಕ್ಳಿಗೂ ಬೇಗ ತಿನ್ನಿಸಿ ಬೇಗ ಮಲಗಿಸ್ಬೋದು, ಎಲ್ಲ ಮಾಡ್ಬೋದು. ನೈಟ್ ಅಡುಗೆ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗೋದು. ಈಗ ಹೇಳ್ರಿ, ಬಿಗ್ ಬಾಸ್ ಮುಗಿಯೋವರೆಗೂ ಮಾತ್ರ ಮಲಗೋದು ಲೇಟೇನೆ. ನಾನು ಅಷ್ಟೇ ನೋಡ್ತಾ ಇರ್ತೀನಿ ನಾನು. ಇವಾಗ ನೋಡಿ, ಈ ಆಯಿಲ್ ಅಪ್ಲೈ ಇದನ್ನು ಮೆಹಂದಿ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಹಿಂದೆ ಬಂದಿದ್ದೀನಿ. ಹಿಂದೆ ನಾವು ಟಾಯ್ಲೆಟಿಗೆ ಹೋಗ್ತೀವಲ್ಲ, ಇಲ್ಲೊಂದು ಬಾಲ್ಕನಿ ಥರ ಇದೆಯಲ್ವಾ, ಅಲ್ಲಿ ಒಂದು ಮಿರರ್ ಕಟ್ಟಿದ್ದೀನಿ ಹಳೇದು. ಅಂದರೆ ಇದೇ ಮನೇಲಿತ್ತು ವಾಶ್ರೂಮಲ್ಲಿ, ಅದನ್ನು ತೆಗೆದು ನಾನು ಹಿಂದೆಗಡೆ ಕಟ್ಟಿದ್ದೀನಿ. ಏನಾದರೂ ಎಣ್ಣೆ ಗಿಣ್ಣೆ ಹಾಕೊಳ್ಳೋದಾದರೆ, ಅಂದರೆ ತೀರಾ ಜಾಸ್ತಿ ಆಮೇಲೆ ಆಯಿಲ್ ಹಚ್ಕೊಳ್ಳೋದಾದರೆ ಈ ರೀತಿ ಇರಲಿ ಹಿಂದೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಹಂಗೇ ಒಂದು ದಾರದಲ್ಲಿ ಕಟ್ಟಿದ್ದೀನಿ ಅದು ಕಂಬಿಗೆ. ಇವಾಗ ನಾನು ಫಸ್ಟ್ ಟೈಮಲ್ಲಿ ಹಚ್ತಾ ಇರೋದು. ಫಸ್ಟ್ ಟೈಮು ಅಂದರೆ 6 ತಿಂಗಳಿಗೂ ವರ್ಷಕ್ಕೂ ಇದು ಹ್ಯಾಂಡ್ ಗ್ಲೌಸ್ ಇರಲಿಲ್ಲ ನನ್ನ ಹತ್ರ. ಹ್ಯಾಂಡ್ ಗ್ಲೌಸ್ ತರಬೇಕಾಗಿತ್ತು. ಈ ಇಂಡಿಕಾ ತಂದಿದ್ದರೆ ಅದರಲ್ಲೇ ಇರೋದು, ಬಟ್ ತರಲಿಲ್ವಲ್ಲ, ಇದನ್ನೇ ತಂದಿದ್ದೆ. ಅದಕ್ಕೆ ಕವರ್ ಕಟ್ಕೊಂಡು ಈ ರೀತಿ ನಾನು ಕೂದಲಿಗೆ ಬಣ್ಣನ ಅಪ್ಲೈ ಮಾಡ್ತಾಯಿದ್ದೀನಿ, ಕಲರ್ನ. ಈ ರೀತಿ ಸ್ವಲ್ಪ ನಾನು ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿದ್ನಲ್ವ, ಒಂದು 3 ಶ್ಯಾಂಪ್ ಹಾಕಿದ್ದೀನಿ, ಚಿಕ್ಕ ಶ್ಯಾಂಪೇನೆ 3 ಶ್ಯಾಂಪ್ ಹಾಕಿದ್ದೀನಿ. ಆದ್ರೂ ಈ ನೆತ್ತಿ ಮೇಲೆ ಎಣ್ಣೆನೇ ಹೋಗಿಲ್ಲ. ಆದರೂ ಸ್ವಲ್ಪ ಇತ್ತು, ಇರಲಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಂಗೇ ಎಲ್ಲ ಫುಲ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಂಗೆ ಸದ್ಯಕ್ಕೆ ಏರ್ ಕಲರ್ ಎಲ್ಲ ಆದರೆ ಸಾಕು ಅಂತ ಅಂದ್ಬಿಟ್ಟು. ಅಂದರೆ ಒಂದೇ ಸಲ ಆಗಲ್ಲ, ಸ್ವಲ್ಪ ದಿನ ಕಳಿಬೇಕು, ಇನ್ನೂ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ನಾವು ಅದ್ರ ತಕ್ಕನಾಗಿ ನೆತ್ತಿಗೆಲ್ಲನೂ ಎಣ್ಣೆ ಎಲ್ಲ ಅಪ್ಲೈ ಮಾಡೋದು ಎಲ್ಲ ಚೆನ್ನಾಗಿ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಸರಿನಾ? ಯಾರು ಬೇಜಾರು ಮಾಡ್ಕೊಬೇಡಿ. ಏನಾದರೂ ವೀಡಿಯೋದಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.